ಈ ಗೃಹ ಜ್ಯೋತಿಯಿಂದ ಸುಮಾರು ಎಲ್ಲ ಬಡವರಿಗೂ ಕೂಡ ಅನುಕೂಲ ಆಗಿದೆ. ಕೇವಲ ಕಡು ಬಡವ್ರಿಗಂತಲೇ ಅಲ್ಲ, ಎಲ್ರಿಗೂ ಕೂಡ ಅನುಕೂಲಕರವಾಗಿದೆ. ಇವಾಗ ಯಾರ ರೈತರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಈಸಿಯಾಗಿ ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಅವ್ರಿಗೆ ಏನು ಹಣ ಕಟ್ಟದಿರೋಕ್ಕಾಗ್ದಿರೋ ಸುಮಾರು ಜನ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಕತ್ಲಲ್ಲೇ ಅವರು ಜೀವನ ಮಾಡ್ಕೊತಾ ಇರೋ ಪರಿಸ್ಥಿತಿ ಬಂದಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ತಂದಿರುವ ಗೃಹ ಜ್ಯೋತಿಯಿಂದ ಸುಮಾರು ಜನಕ್ಕೆ ಬೆಳಕನ್ನು ಕೊಟ್ಟಂಗಾಗಿದೆ. ಯಾವ ರೀತಿ ಬೆಳಕಿದೆ ಅಂತ ಹೇಳಿದ್ರೆ ಅವ್ರ ಜೀವನದಲ್ಲೇ ಬದಲಾವಣೆ ಆಗುವಂಥ ಮಟ್ಟಕ್ಕೆ ನಿಜವಾಗೂ ಗೃಹ ಜ್ಯೋತಿಯಿಂದ ಸುಮಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ. ಇದರಿಂದ ಓದೋ ಮಕ್ಕಳಿಗೂ ಕೂಡ ಹೆಚ್ಚಿನ ರೀತಿಯಾಗಿ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಇವಾಗ ಎಷ್ಟೋ ಜನಗಳಲ್ಲಿ ಮೊದಲು ಭಾಗ್ಯ ಜ್ಯೋತಿ ಅಂತ ಬಂದಿತ್ತು, ಅದು ಎಲ್ಲರೂ ಕಟ್ಟೋದ್ರಿಂದ ಎಲ್ಲ ಮನೆಗಳು ಕಟ್ಟಾಗಿತ್ತು. ಇವಾಗ ಸುಮಾರು ಜನ ಅದನ್ನು ಏನು ಗೃಹ ಜ್ಯೋತಿಯನ್ನು ಬಳಸ್ಕೊಂಡು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ದೀಪವನ್ನು ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ನಿಜವಾಗೂ ಒಂದು ಗೃಹ ಜ್ಯೋತಿಯನ್ನು ತಂದಿರೋದು ಒಂದೇ ಒಂದು ಕಾರಣಕ್ಕೆ. ಇವಾಗೂ ಕೂಡ ಸುಮಾರು ಮನೆಗಳಲ್ಲಿ, ಬಡವರ ಮನೆಗಳಲ್ಲಿ ಏನು ಕಟ್ಟಕ್ಕಾಗ್ದಿರೋ ಮಕ್ಕಳಿಗೆ ಆಗಲಿ ಅವ್ರಿಗೆ ಆಗಲಿ, ಯಾಕಂದ್ರೆ ರಾತ್ರಿ ಆಗಲೂ ಕೂಡ ಅವ್ರ ಮನೆ ಮುಂದೆ ಜಾಸ್ತಿ ರುದ್ರ ಇರುವಂಥವ್ರ ಜಾಗದಲ್ಲಿ ಒಬ್ಬಂಟಿ ಜೀವನ ಮಾಡೋವಂಥವ್ರಿಗೂ ಎಲ್ರಿಗೂ ಕೂಡ ಎಲ್ಲರ ದೃಷ್ಟಿಯಿಂದ ಕೂಡ ಕಾಂಗ್ರೆಸ್ ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡು ಈ ಒಂದು ಗೃಹ ಜ್ಯೋತಿಯನ್ನು ತಂದಿದ್ದು ಎಲ್ಲ ರಂಗದ ಎಲ್ಲ ವರ್ಗದ ಜನರಿಗೋಸ್ಕರ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿ ತಂದಿದೆ. ಇದು ಎಲ್ರಿಗೂ ಕೂಡ ಅನುಕೂಲಕ್ಕಾಗಿರೋದ್ರಿಂದ ಎಲ್ರಿಗೂ ಕೂಡ ಒಳ್ಳೆ ರೀತಿ ಅನುಕೂಲವಾಗಿದೆ. ನನಗೆ ಸಿಗುತ್ತಿರುವ 2,000 ರು ತುಂಬ ಉಪಯೋಗವಾಗಿದೆ. ಅದರಿಂದ ನನ್ನ ತಿಂಗಳ ಮಧ್ಯಕ್ಕೆ ತುಂಬ ಸಹಾಯವಾಗಿದೆ. ನೀವು ಕೊಡುತ್ತಿರುವ ಎಲ್ಲ ಸೌಲಭ್ಯಗಳು ನಮಗೆ ತುಂಬ ಉಪಯೋಗವಾಗುತ್ತಿದೆ. ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬಹುದು. ವಿರೋಧ ಪಕ್ಷದವರು ಇದನ್ನು ನಿಲ್ಲಿಸಲು ತುಂಬ ಪ್ರಯತ್ನಿಸುತ್ತಿದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಡಿ ಎಂದು ನಾವು CM ಸಿದ್ದರಾಮಯ್ಯನವರ ಹತ್ತಿರ ನನ್ನ ಮನವಿ. 10 kg ಅಕ್ಕಿಯಿಂದಲೂ ನಮ್ಗೆ ಎಷ್ಟೋ ಹೆಲ್ಪ್ ಆಗ್ತಾ ಇದೆ. ಈಗ ನೋಡಿದ್ರೆ ಎಷ್ಟೋ ರೇಟ್ ಇದೆ, ಅಕ್ಕಿಗೆಲ್ಲ ರೇಟ್ ಇದೆ. ಈ ಅಕ್ಕಿಯಿಂದ ನಮ್ಗೆ ಎಷ್ಟೋ ಉಪಕಾರ ಆಗ್ತಾ ಇದೆ. ಮತ್ತು ಈ ಒಂದು ಯೋಜನೆ ಒಳ್ಳೇದೇ ಇದೆ ಸರ್ ಇದು. ಮತ್ತು ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು. ನಮ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಮತ್ತು ನಮ್ಗೆ ಅನುಕೂಲ ಆಗ್ತಾ ಇದೆ ಅದರಿಂದ. ಒಂದು ವೇಳೆ ನಮ್ಮ ಕೈಲಿ ದುಡ್ಡಿಲ್ಲಪ್ಪ, ಈ ಥರ ಸರ್ಕಾರದವ್ರು ಮಾಡಿದ್ದು ತುಂಬ ಖುಷಿ ಆಯಿತು. ಮತ್ತು ಒಂದು ವೇಳೆ ನಮ್ಮ ಮನೆಯವ್ರು ಯಾರು ದುಡ್ಡು ಕೊಡಲಿಲ್ಲ, ಪಟ್ಟಂತ ಹೋಗ್ಬೋದು ಎಲ್ಲಾದರೂ ಹೋಗಬೇಕು ಅಂದರೆ. ಇವಾಗ ಆಸ್ಪತ್ರೆಗೆ ಬಂದಿದ್ದೆ, ಆಟೋದಿಂದ ದುಡ್ಡು ಖರ್ಚು ಮಾಡಿ ಇಲ್ಲಿ ಬಂದೆ. ಇಲ್ಲಿಂದ ಇವಾಗ ಆಧಾರ ತೋರಿಸಿದ್ರೆ ಕುಮಟಾಗಿ ಹೋಗ್ಬಿಡ್ತೀವಿ. ಎಲ್ಲ ಅನುಕೂಲ ಚಲೋ ಆಗಿದೆ ಸರ್ಕಾರದಿಂದ.